ಹಾಯ್ ಹಲೋ ನಮಸ್ತೆ. ಇವತ್ತು ಮ್ಯಾಂಗೋ ಸೀಸನ್ನ ಉಪ್ಪಿನಕಾಯಿ ಹಾಕ್ಕೊತಾ ಇದ್ದೀವಿ. ಸೊ ಇದು ಸ್ವಲ್ಪ ದೊಡ್ಡದಾಗಿದೆ ಮ್ಯಾಂಗೋ. ಇದನ್ನು ಕಟ್ ಮಾಡೋದು ಸ್ವಲ್ಪ ಸಾಹಸ ಆಯಿತು ನಮ್ಮದು. ಸೊ ಆದ್ರೂ ನೋಡಿ ನಾಲ್ಕು ಪೀಸ್ ಮಾಡಿದ್ವಿ, ಮತ್ತು ಸಣ್ಣದು ಕಟ್ ಮಾಡೋಕ್ಕಾಗಿಲ್ಲ. ಒಳಗಡೆ ಅದರದ್ದು ಬೀಜ ಸ್ವಲ್ಪ ದೊಡ್ಡದಾಗ್ಬಿಟ್ಟಿದ್ದಾವೆ. ಸೊ ಎರಡು ರೀತಿಯ ಮ್ಯಾಂಗೋ ಇದರಲ್ಲೀಗ. ಸ್ವಲ್ಪ ಹಣ್ಣಾಗಿದ್ವು, ಸ್ವಲ್ಪ ಕಾಯಿ ಇತ್ತು. ಸೊ ನೋಡಿ ಎರಡು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತದೆ. ಇದೀಗ ಸ್ವಲ್ಪ ಹಣ್ಣಾಗಿರುವಂಥದ್ದು. ಎಲ್ಲ ಐಟಮ್ಸನ್ನು ಸ್ವಲ್ಪ ಡ್ರೈ ಮಾಡಿ, ಅಂದರೆ ಬಿಸಿಲಿಗಿಟ್ಟು ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೇವೆ. ಅಮ್ಮ ಈಗ ರೆಡಿ ಮಾಡ್ತಾ ಇದ್ದಾರೆ ಉಪ್ಪಿನಕಾಯಿಗೆ. ಸೊ ಹಣ್ಣಾಗಿರುವಂಥದ್ದನ್ನು ಸಪ್ರೇಟಾಗಿ ಈಗೇನು ತೋರಿಸ್ತಾ ಇದ್ದೀನಲ್ಲ, ಇದು ಹಣ್ಣಾಗಿರುವಂತಹ ಕಾಯಿಗಳೆಲ್ಲ. ಸೊ ಇದಕ್ಕೆ ಮೆಣಸಿನ ಪುಡಿ ಮತ್ತು ಸಾಸಿವೆ ಮತ್ತು ಅರ್ಶಿನ ಪುಡಿ ಮತ್ತು ಸಾಸಿವೆಯನ್ನು ಒಟ್ಟಿಗೆ ಗ್ರೈಂಡ್ ಮಾಡಿರುವಂಥದ್ದು. ಸೊ ಅದು ಈಗ ಹಾಕಿದರು. ಹಾಗೆಯೇ ಸ್ವಲ್ಪ ಚಿಲ್ಲಿ ಹಾಕಿದರು. ಈಗೇನು ಹಾಕ್ತಾ ಇದ್ದಾರೆ ಅಂತಂದರೆ ಹಿಂಗೆ ಹಾಕ್ಕೋತಾ ಇದ್ದಾರೆ. ಸೊ ಹಿಂಗೆ ನೋಡಿ, ಹಿಂಗೆ ಹಾಕಿ ಆಯಿತು. ಈಗ ಇದನ್ನು ಡ್ರೈ ಆಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅಮ್ಮ. ಸೊ ಮಿಕ್ಸ್ ಆಗಿಂದ ಇನ್ನೊಂದನ್ನು ರೆಡಿ ಮಾಡ್ಕೊತಾ ಇದ್ದಾರೆ ಈಗ. ಸೊ ಇದು ನೋಡಿ, ಇದು ಕಾಯಿ ಏನಿತ್ತಲ್ಲ, ಕಾಯಿ ಸಿಕ್ಕಿರುವಂಥದ್ದು ಬರೀ ಸ್ವಲ್ಪನೇ. ಸೊ ಇದಕ್ಕೆ ಹಾಗೆಯೇ ಸಾಸಿವೆ ಪುಡಿ ಮತ್ತು ಅರಿಶಿಣ ಸೇರಿಸಿರುವಂಥದ್ದು ಇದು, ಮತ್ತೇನಿಲ್ಲ ಇದರಲ್ಲಿ. ಸೊ ಇದನ್ನು ಇಷ್ಟು ಪೌಡ್ರ್ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಇದಾಗಿಂದ ಏನು ಹಾಕ್ತಾರೆ ನೋಡೋಣ. ಇನ್ನೊಂದು ಸ್ವಲ್ಪ ಪೌಡ್ರ್ ಇಟ್ಕೊಂಡಿದ್ದಾರೆ. ಅದು ಮಾವಿನಕಾಯಿ ಕಟ್ ಮಾಡುವಾಗ ಜಜ್ಜಿರ್ತದಲ್ಲ, ಅಂಥ ಮಾವಿನಕಾಯಿಗೆ ಹಾಕಲಿಕ್ಕೆ ಅಂತೇಳಿ ಸ್ವಲ್ಪ ಇಟ್ಕೊಂಡಿದ್ದಾರೆ. ಸೊ ಇದು ಸಾಸಿವೆ ಹಾಕಿದ್ದ ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದಾರೆ. ಇದು ಖಾರದ ಪುಡಿ ಕುಟ್ಟಿಸ್ಕೊಂಡು ಬಂದಿರುವಂಥದ್ದು. ಸೊ ಇದು ಹಾಕಿಂದ ಇದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕಲರ್ ಇದು. ಇದನ್ನು ಒಂದು ಸ್ವಲ್ಪ ಹಾಕಿದ್ದಾರೆ. ಇದು ಕಲರಿಗೋಸ್ಕರ ಅಷ್ಟೇ. ಮತ್ತು ಹಿಂಗೆ ಹಾಕ್ಕೋತಾ ಇದ್ದಾರೆ ಇದಕ್ಕೂ ಕೂಡ. ಸೊ ಮಾವಿನಕಾಯಿದು ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಈ ಉಪ್ಪಿನಕಾಯಿ ಭಾರಿ ಟೇಸ್ಟಾಗಿದೆ. ಇದು ಉಪ್ಪಿನಕಾಯನ್ನು ಇದು ಉಪ್ಪಲ್ಲಿ ನೆನೆಸಿ ಇಟ್ಟು ಮಾಡಿರುವಂಥದ್ದಲ್ಲ, ಡೈರೆಕ್ಟಾಗಿ ತಂದಾಗ ಮಾಡುವಂಥ ಉಪ್ಪಿನಕಾಯಿ ಇದು. ಹಾಗೆ ಮಸಾಲೆ ಯಾವುದನ್ನು ಕೂಡ ಹುರ್ಕೊಂಡಿಲ್ಲ ಇಲ್ಲಿ, ಎಲ್ಲ ಕೂಡ ಬಿಸಿಲಿಗೆ ಒಣಗಿಸಿ ಇದು ಅಷ್ಟೇ ಡ್ರೈ ಮಾಡಿ ಪುಡಿ ಮಾಡಿರುವಂಥದ್ದು. ಸೊ ಇದಕ್ಕೆ ಆ ಕಡೆ ಇನ್ನೊಂದಕ್ಕೂ ರೆಡಿ ಮಾಡ್ಕೊತಾ ಇದ್ದಾರೆ. ಜಜ್ಜಿದೆ ಅಂತಂದಲ್ಲ ಮ್ಯಾಂಗೋ, ಆ ಮ್ಯಾಂಗೋ ಕೂಡ ಹಾಕಿದ್ರು ಅಮ್ಮ. ಸೊ ಇನ್ನೇನು ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೇನಿನ್ನು ಉಪ್ಪೇನು ಹಾಕ್ಕೊಂಡಿಲ್ಲ. ಈಗ ಇದಕ್ಕೇನೆ ನೆಕ್ಸ್ಟ್ ಉಪ್ಪಿನ ನೀರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ಸೊ ಉಪ್ಪನ್ನು ಹಾಕ್ಕೊಂಡು, ಕಲ್ಲು ಉಪ್ಪು ಹಾಕ್ಕೊಂಡು ಅದನ್ನು ನೀರನ್ನು ಬಿಸಿ ಮಾಡಿ ತಣ್ಣಗಾಗಿದೆ, ಕಂಪ್ಲೀಟ್ ತಣ್ಣಗಾಗಿದೆ. ಈಗ ಆ ಉಪ್ಪಿನ ನೀರನ್ನು ಹಾಕ್ಕೊತಾ ಇದ್ದೀವಿ. ಸೊ ಉಪ್ಪಿನಕಾಯಿಗೆ ಎಷ್ಟು ಉಪ್ಪು ಬೇಕು ನೋಡಿ, ಆ ಥರ ನೋಡಿಕೊಂಡು ಅದರ ನೀರು ಹಾಕ್ಕೊಂಡ್ರೆ ಆಯಿತು. ಸೊ ನೀಟಾಗಿ ಕಲಿಸ್ಕೋಬೇಕೀಗ. ಅಮ್ಮ ಕಲಿಸ್ಕೊತಾ ಇದ್ದಾರೆ. ಈಗ ಮತ್ತೆ ಇನ್ನೊಂದು ಸ್ವಲ್ಪ ನೀರಾದ ಉಪ್ಪಿನ ನೀರು ಹಾಕ್ಕೊಂಡು ಕಲಸಿದ್ರಮ್ಮ. ಸೊ ಸ್ವಲ್ಪ ರಸ ಇರಲಿ ಅಂಥೇಳಿ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ನೋಡ್ಬೋದು ನೀವು, ಕಾಯಿ ಇತ್ತಲ್ಲ ಮಾವಿನಕಾಯಿ, ಅದು ಹಣ್ಣಾಗದೇ ಇರುವಂಥದ್ದು, ಅದಕ್ಕೂ ಸೇಮ್ ಹಾಗೆ ಮಾಡ್ತಾಯಿದ್ದಾರಮ್ಮ. ಸೊ ಎಲ್ಲ ಮಸಾಲ ಹಾಕಿದ್ರಲ್ಲಿ ಈಗ ಉಪ್ಪಿನ ನೀರು ಹಾಕಿ ಕಲಿಸ್ಕೊತಾ ಇದ್ದಾರೆ. ಸೊ ಇದಂತೂ ಇನ್ನೂ ಟೇಸ್ಟ್ ಆಗಿತ್ತು, ಯಾಕಂದ್ರೆ ಹಣ್ಣಿಗಿಂತಲೂ ಈ ಕಾಯಿದು 2 ದಿನ ಬಿಟ್ಟು ನೋಡಿದಾಗ ಭಾರಿ ಟೇಸ್ಟ್ ಆಗಿತ್ತು. ಈಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಈಗ. ಸೊ ಇದು ಒಗ್ಗರಣೆ ಇಟ್ಟಿರುವಂಥದ್ದು. ಸೊ ಇದಕ್ಕೆ ಒಂದಷ್ಟು ಆಯಿಲ್ ಹಾಕ್ಕೊಂಡು
ಕೆಂಪು ಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಗೆ ಬೆಳ್ಳುಳ್ಳಿ ಒಂದಿಷ್ಟು, ಹಾಗೆಯೇ ಎಣ್ಣೆ ಕೂಡ ಹಾಕ್ಕೋತಾ ಇದ್ದಾರೆ ನೋಡಿ, ಫ್ರೈ ಮಾಡಿದ್ದು. ಸೊ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿರುವಂಥದ್ದು. ಇದರಲ್ಲಿ ಮತ್ತೇನು ಒಗ್ಗರಣೆಗೆ ಹಾಕಿಲ್ಲ. ಸೊ ಇದಿಷ್ಟನ್ನೇ ಹಾಕ್ಕೊಂಡು ನೀಟಾಗಿ ಇದು ಫ್ರೈ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಎಲ್ಲದಕ್ಕೂ ಹಾಕ್ಕೋತಾ ಇದ್ದಾರೆ ಅಮ್ಮ. ನೋಡಿ ಒಗ್ಗರಣೆ ಹಾಕಿದ್ದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅಮ್ಮ. ಬೆಳ್ಳುಳ್ಳಿ ಬೇಕಾ? ಈಗ ಈ ರೀತಿ ಒಂದು ಟಬ್ ತೊಗೊಂಡಿದ್ದೀವಿ. ಇನ್ನೂ ಭರಣಿಯೆಲ್ಲ ಇದ್ದರೆ ಇನ್ನೂ ಒಳ್ಳೆಯದಾಗ್ತದೆ. ಸೊ ಇದೇನು ಮಿಕ್ಸ್ ಮಾಡಿದಾರಲ್ಲ ಅದನ್ನೆಲ್ಲ ಮ್ಯಾಂಗೋ ಹಾಕ್ಕೋತಾ ಇದ್ದಾರೆ ಅಮ್ಮ. ಈಗ ನೋಡಿ ಒಂದು ಕಂಪ್ಲೀಟಾಗಿ ತೋರಿಸಿದ್ನಲ್ಲ ಅದೇ ರೀತಿ ಇನ್ನೊಂದನ್ನು ಕೂಡ ಹಾಗೇ ಮಾಡಿ ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಿಡುವಂಥದ್ದು. ಸೊ ಇದನ್ನು ಬೇಕಾದಾಗ 1-2 ದಿನಕ್ಕೊಮ್ಮೆ ತೆಗೆದು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಣ್ಣಿರುವಂತಹ ಮ್ಯಾಂಗೋವನ್ನು ಫಸ್ಟ್ ಖಾಲಿ ಮಾಡಬೇಕಾಗ್ತದೆ. ಸೊ ಅದನ್ನು ಫಸ್ಟ್ ಖಾಲಿ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂದರೆ ಬೇಗ ಹಾಳಾಗುವ ಚಾನ್ಸಸ್ ಇರ್ತದೆ. ಸೊ ಇನ್ನು ಕಾಯಿದೇನು ಪ್ರಾಬ್ಲಮ್ ಇಲ್ಲ. ಸೊ ಇದೇ ರೀತಿಯಾಗಿ ಮ್ಯಾಂಗೋ ಸಿಂಪಲಾಗಿ ಇದು ಮ್ಯಾಂಗೋ ಪಿಕಲ್ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಸಿಂಪಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.